ನಮಸ್ಕಾರ ವೀಕ್ಷಕರೇ, ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರೋಹಿತ್ ಪವಾರ್. ನಮಸ್ಕಾರ. ಇವತ್ತು ವಿಜಯಪುರ ನಗರದಲ್ಲಿ ಇರುವ ಬಾಲಕರ ಬಾಳಮಂದಿರಲ್ಲಿ ಮಕರ ಸಂಕ್ರಾಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಇಲ್ಲಿರುವ ಮಕ್ಕಳು ತಾಯಿ ತಂದೆ ಇಬ್ಬರು ಇಲ್ಲದೆ ಇರಬಹುದು, ಅಥವಾ ಒಬ್ಬರು ಇಲ್ಲದೆ ಇರಬಹುದು, ಅಥವಾ ತೀರಾ ಬಡತನದಲ್ಲಿ ಇರುವ ಮಕ್ಕಳು. ಇವರು ಉಳಿದ ಮಕ್ಕಳ ತರ ಎಲ್ಲ ಹಬ್ಬಗಳನ್ನು ಖುಷಿಯಿಂದ ಆಚರಿಸಬೇಕು. ಉಳಿದ ಮಕ್ಕಳಿಗೆ ಅವರು ಮನೆಯಲ್ಲಿ ಏನೇನೆಲ್ಲ ಕೊಡ್ತಾರೆ, ಹೊಸ ಬಟ್ಟೆ ಇರಲಿ ಅಥವಾ ಸ್ಕೂಲ್ ಬ್ಯಾಗ್ ಇರಲಿ, ಇತರ ಸಾಮಾನುಗಳಿರಲಿ, ಇವರಿಗೂ ಸಿಗಬೇಕು. ಇವರುಗಳು ಮೇನ್ ಸ್ಟ್ರೀಮ್ ಅಲ್ಲಿ ಬರಬೇಕನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಎಲ್ಲ ಮಕ್ಕಳಿಗೂ ಈಗಾಗಲೇ ಹೊಸ ಬಟ್ಟೆಯನ್ನು ಕೊಟ್ಟಿದ್ದೀವಿ. ಅದೇ ರೀತಿ ಲಾಡ್ಲಿ ಫೌಂಡೇಶನ್ ಇಂದ ಡಾಕ್ಟರ್ ಜಾವೇದ್ ಜಮಾದಾರ್ ಅವರು ಎಲ್ಲಾ ಮಕ್ಕಳಿಗೂ ಸ್ಕೂಲ್ ಬ್ಯಾಗ್, ನೋಟ್ ಬುಕ್, ಜಾಮೆಟ್ರಿ ಬಾಕ್ಸ್, ಪೆನ್, ಬಿಸ್ಕಟ್, ಈ ತರ ವಿವಿಧ ಐಟಮ್ಸ್ ಅನ್ನು ಲಾಡ್ಲಿ ಫೌಂಡೇಶನ್ ಇಂದ ಕೊಟ್ಟಿದ್ದಾರೆ. ಅದೇ ರೀತಿ ಒಬ್ಬ ದಾನಿಗಳು ರಾಜ್ಪೂತ್ ಎಂಬವರು ಕೂಡ ಕೆಲವೊಂದು ಐಟಮ್ಸ್ ಅನ್ನು ಎಲ್ಲಾ ಮಕ್ಕಳಿಗೂ ಕೊಟ್ಟಿದ್ರು. ಎಲ್ಲಾ ಮಕ್ಕಳು ತುಂಬಾ ಸಂತೋಷದಿಂದ ಈ ಒಂದು ಮಕರ ಸಂಕ್ರಾಂತಿಯನ್ನು ಇವತ್ತು ಆಚರಿಸಿದ್ರು. ಬಾಳಮಂದಿರಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಒಳ್ಳೆಯ ಒಂದು ಹೈಟೆಕ್ ಬಾಳಮಂದಿರಗಳಾಗಿ ಇವುಗಳನ್ನು ಪರಿಣಾಮಕಾರಿಯಾಗಿ ಮಾಡಕ್ಕೆ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯ ಒಂದು ನೇತೃತ್ವದಲ್ಲಿ ಅವರ ಕಚೇರಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಒಳ್ಳೆಯ ಕೆಲಸವನ್ನು ಈ ಒಂದು ವಿಚಾರದಲ್ಲಿ ಮಾಡ್ತಾ ಇದ್ದಾರೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಬಾಲಮಂದಿರ ಮಕ್ಕಳರೊಂದಿಗೆ ಆಚರಿಸಲು ನಮ್ಮ ನೆಚ್ಚಿನ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಟಿ ಭೂಪಾಲನ್ ಸರ್ ಇವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಮ್ಮ ಎಲ್ಲರ ಪರವಾಗಿ, ನಮ್ಮ ಇಲಾಖೆಯ ಪರವಾಗಿ ಸ್ವಾಗತಿಸುತ್ತಾ, ಸಾತ್ವಿಕ್ ಭೋಸ್ಲೆ ಬಾಲಕನಿಂದ ಹೂಗುಚ್ಚು ಕೊಟ್ಟು ಹಾಗೂ ಪುಸ್ತಕದೊಂದಿಗೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರೂ ಜೋರಾಗಿ ಅದೇ ರೀತಿಯಾಗಿ ಕೊಡೋ ಮುಖಾಂತರ ನಮ್ಮ ಬಾಲಮಂದಿರಕ್ಕೆ ಬಂದಂತಹ ಡಾಕ್ಟರ್ ಜಾವೇದ್ ಜಮಾದಾರ್ ಸರ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕರು ಇವರಿಗೆ ನಮ್ಮ ಬಾಲಮಂದಿರದ ಮಗುವಾದ ಕೃಷ್ಣ ಪೂಜಾರಿ ಬಾಲಕನಿಂದ ಬಂದು ಪುಷ್ಪ ಹಾಗೂ ಪುಸ್ತಕ ಕೊಟ್ಟು ಸ್ವಾಗತಿಸಬೇಕೆಂದು ನಮ್ಮ ಇಲಾಖೆ ಪರವಾಗಿ ಅವರಿಗೆ ಸ್ವೀಕರಿಸಬೇಕೆಂದು. ಅದೇ ರೀತಿಯಾಗಿ ನಮ್ಮ ಮೆಂಬರ್ ಆದಂತಹ ಸುಮಾ ಚೌಧರಿ ಮೇಡಮ್ ಅವರು ಆಗುತ್ತಿದ್ದಾರೆ. ಇವರಿಗೆ ಸ್ವಾಗತಿಸುತ್ತಾ ನಮ್ಮ ನಾರಾಯಣ್ ಬಾಲಕ ಬಂದು ಪುಷ್ಪ ಹಾಗೂ ಪುಸ್ತಕ ಕೊಟ್ಟು ಎಲ್ಲರ ಪರವಾಗಿ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದಕ್ಕೋಸ್ಕರ ಎಲ್ಲರ ಪರವಾಗಿ, ಮಕ್ಕಳಿಗೂ ಪರವಾಗಿ ತಮಗೆ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಎಲ್ಲರೂ ಅತಿಥಿಗಳು ಇದನ್ನು ಅನಾವರಣ ಮಾಡೋದ್ರ ಮುಖಾಂತರ ಮಕರ ಸಂಕ್ರಾಂತಿಗೆ ಆಚರಣೆಯನ್ನ ಮಕರ ಸಂಕ್ರಾಂತಿ ಆಚರಣೆ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಈ ಬಾಲಕರ ಬಾಳಮಂದಿರಲ್ಲಿ ಪಾಲ್ಗೊಂಡಿರುವ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಶ್ರೀ ಚವಾನ್ ಅವರಿಗೆ, ಹಾಗೂ ಈ ಒಂದು ಕ್ಷೇತ್ರದಲ್ಲಿ, ಈ ಒಂದು ಜಿಲ್ಲೆಯಲ್ಲಿ ಮತ್ತು ಇತರ ಜಿಲ್ಲೆಗಳಲ್ಲಿ ಕೂಡ ಬಹಳಷ್ಟು ಸಾಮಾಜಿಕ ಕೆಲಸಗಳನ್ನು ಮಾಡಿರುವ ಲಾಡ್ಲಿ ಫೌಂಡೇಶನ್ ವತಿಯಿಂದ ಬಹಳಷ್ಟು ಕೆಲಸಗಳನ್ನು ನಿರ್ವಹಿಸಿರುವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಜಾವೇದ್ ಜಮಾದಾರ್ ಅವರಿಗೆ, ಅದೇ ರೀತಿ ಇವತ್ತು ಅನಿರೀಕ್ಷೆಯಾಗಿ ಈ ಒಂದು ಬಾಳಮಂದಿರ ಮಕ್ಕಳಿಗೆ ಕೆಲವೊಂದು
ಸಾಮಗ್ರಿಗಳನ್ನು ತರಲು ಆಗಮಿಸಿರುವ ಶ್ರೀ ಪ್ರದಮ್ ಸಿಂಗ್ ರಾಜ್ಪೂತ್ ಅವರಿಗೆ, ಅದೇ ರೀತಿ CWC ಸದಸ್ಯರಾದ ಮೇಡಮ್ ಅವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯಾದ ಜಾನಕಿ ಅವರಿಗೆ, ಈ ವೇದಿಕೆಯಲ್ಲಿ ಇರುವ ಇಲಾಖೆಯ ಈ ಒಂದು ಬಾಲಮಂದಿರ ಅಧಿಕಾರಿಗೆ ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ, ಮುದ್ದು ಮಕ್ಕಳಿಗೆ ನನ್ನ ನಮಸ್ಕಾರಗಳು ಹಾಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಒಂದು ಬಾಲಕರ ಮತ್ತು ಬಾಲಕಿಯರ ಬಾಲಮಂದಿರಗಳಲ್ಲಿ ಬಹಳಷ್ಟು ಮಕ್ಕಳು ವಾಸ ಮಾಡ್ತಾ ಇದ್ದಾರೆ. ಸಮೀಪದಲ್ಲಿ ಇರುವ ಶಾಲೆಗಳಿಗೆ ಹೋಗಿ ತಮ್ಮ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಅವರುಗಳಿಗೆ ಸಮಗ್ರವಾಗಿ ಎಲ್ಲ ವ್ಯವಸ್ಥೆಗಳು ಮಾಡಿಕೊಡಬೇಕು, ವಿವಿಧ ಸೌಲಭ್ಯಗಳನ್ನು ಒದಗಿಸಬೇಕೆಂಬ ನಿಟ್ಟಿನಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಗಳು ಮತ್ತು ಅವರ ತಂಡದವರು ಬಹಳಷ್ಟು ಕೆಲಸಗಳನ್ನು ಮಾಡುತ್ತಾ ಇದ್ದಾರೆ. ಈಗಾಗಲೇ ನಾವು ಕೂಡ ಸರ್ಕಾರ ವತಿಯಿಂದ ವಿವಿಧ ಸೌಲಭ್ಯಗಳನ್ನು ಪಡೆಯುವ ಒಂದು ಕೆಲಸವನ್ನು ನಾವು ಮಾಡುತ್ತಾ ಇದ್ದೇವೆ. ಉದಾಹರಣೆಗೆ ಇಲ್ಲಿ ಇರುವ ಈ ಒಂದು ಬಾಲಮಂದಿರ ಕಟ್ಟಡ ತುಂಬಾ ಹಳೆಯದಾಗಿದೆ. ಆದ್ದರಿಂದ ಇದನ್ನು ಹಿರಿಯ ಬಾಲಕರ ಬಾಲಮಂದಿರದೊಂದಿಗೆ ಅಲ್ಲಿಯೇ ಸ್ಥಳಾಂತರಗೊಳಿಸಿ ಒಂದು ಹೊಸ ಕಟ್ಟಡವನ್ನು ಈ ಒಂದು ಬಾಲಕರ ಬಾಲಮಂದಿರಿಗೆ ಮಾಡಿಕೊಡಬೇಕೆಂಬ ನಿಟ್ಟಿನಲ್ಲಿ ನಾವು ಈಗಾಗಲೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಕಡತ ಮಾಡಿ ಸಚಿವರ ಹಂತದಲ್ಲಿ ಇದೆ. ಸೊ ಅತಿ ಶೀಘ್ರದಲ್ಲಿ ನಮಗೆ ಹೊಸ ಒಂದು ಕಟ್ಟಡ ಮಂಜೂರಾಗಲಿದೆ. ಆದ್ದರಿಂದ ಮಾಡರ್ನ್ ಆಗಿ ತುಂಬಾ ಹೈಟೆಕ್ ಆಗಿ ಒಂದು ಬಾಲಮಂದಿರ ಇಲ್ಲಿ ಇರುವ ಮಕ್ಕಳಿಗೆ ಸಿಗಲಿದೆ ಎಂಬ ಒಂದು ಮಾಹಿತಿಯನ್ನು ತಮ್ಮ ಎಲ್ಲರ ಮುಂದೆ ನಾನು ಹೇಳಿಕೊಳ್ಳುತ್ತೇನೆ. ಅದೇ ರೀತಿ ಬಾಲಕಿಯರ ಬಾಲಮಂದಿರಲ್ಲಿ ಕೂಡ ನಾವು ಈಗಾಗಲೇ ಮೊನ್ನೆ ಒಂದೆರಡು ಸಲ ವಿಸಿಟ್ ಮಾಡುವಾಗ ಕೆಲವೊಂದು ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ಇತ್ತು. ಈಗಾಗಲೇ 15 ಲಕ್ಷ ರೂಪಾಯಿ ಮಹಾನಗರ ಪಾಲಿಕೆ ವತಿಯಿಂದ ಹಾಗೂ 15 ಲಕ್ಷ ರೂಪಾಯಿ ಜಿಲ್ಲಾ ಖನಿಜ ನಿಧಿಯಿಂದ ಒಟ್ಟಾರೆ 30 ಲಕ್ಷ ರೂಪಾಯಿ ಬಾಲಕಿಯರ ಬಾಲಮಂದಿರ ಮೂಲಭೂತ ಸೌಕರ್ಯಗಳಿಗಾಗಿ ನಾವು ಮೀಸಲಿಟ್ಟಿದ್ದೀವಿ. ಅತಿ ಶೀಘ್ರದಲ್ಲಿಯೇ ಆ ಕೆಲಸಗಳನ್ನು ಕೂಡ ನಾವು ಶುರು ಮಾಡಿ 1-2 ತಿಂಗಳ ಒಳಗಡೆ ಮುಗಿಸಬೇಕು ನಾನು ಹೇಳಿದ್ದೀನಿ. ತದನಂತರ ಬಾಲಕಿಯರ ಬಾಲಮಂದಿರಲ್ಲಿ ಯಾವುದೋ ಒಂದು ಸಮಸ್ಯೆ ಆಗಲಿದೆ ಮುಂದುವರಿಯಬೇಕೆಂದು ಕೂಡ ನಾನು ಹೇಳಿದ್ದೀನಿ. ಅದೇ ರೀತಿ ಬಾಲಕರ ಬಾಲಮಂದಿರಲ್ಲಿ ಒಂದು ಪ್ಲೇ ಏರಿಯಾ ಆದರೆ ಓಪನ್ ಜಿಮ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಮಾನ್ಯ ಬೃಹತ್ ಮತ್ತು ಕೈಗಾರಿಕೆ ಸಚಿವರು ನಮಗೆ ಒಂದು 10 ಚಹಾ ಕೊಡಿ 10 ಕಡೆ ನಾವು ಓಪನ್ ಜಿಮ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರು CSR ನಿಧಿಯಿಂದ. ಸೊ 10ರಲ್ಲಿ ನಾನು ಒಂದು ಬಾಲಕರ ಬಾಲಮಂದಿರನ ಹೆಸರು ಕೊಟ್ಟಿದ್ದೀನಿ. ಸೊ ಯಾಕಂದ್ರೆ ತಾವುಗಳು ಸಂಜೆ ಬೆಳಿಗ್ಗೆ ಎಲ್ಲ ಏನಾದರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡುವುದಾದ್ರೆ ಅದಕ್ಕೆ ಅನುಕೂಲ ಆಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಬಾಲಕರ ಬಾಲಮಂದಿರ, ಆದರೆ ಅದರಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಅನ್ನು ಬಾಲಕಿಯರಿಗೂ ಕೊಟ್ಟರೆ ಎಲ್ಲ ನಾವು ಯೂಸ್ ಮಾಡೋದು ಬೇಡ. ಬಾಲಕಿಯರಿಗೆ ಯೂಸ್ ಮಾಡೋದು 4-5 ಅಲ್ಲಿ ಶಿಫ್ಟ್ ಮಾಡಿ ಬಾಲಕಿಯರ ಕ್ಯಾಂಪಸ್ ಅಲ್ಲಿ ಕೊಡಿ. ಈ ತರ ಬಾಲಕರು ಬಾಲಕಿಯರು ಎರಡು ಕಡೆ ಕೂಡ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು ಆಗ್ತಾ ಇದೆ. ತಮಗೆ ಸತತವಾಗಿ ತಮಗೆ ಬೇಕಾಗಿರುವ ಸೌಲಭ್ಯಗಳನ್ನು ನಾವು ಮಾಡಿಕೊಡುತ್ತೀವಿ. ತಾವು ಸಂತೋಷದಿಂದ ಇರಬೇಕು, ಒಂದು ನೆಮ್ಮದಿಯಿಂದ ಇರಬೇಕು. ಅದು ಬಿಟ್ಟರೆ ನಮಗೆ ಬೇರೆ ಏನೋ ಉದ್ದೇಶ ಇಲ್ಲ. ಆದ್ದರಿಂದ ನೀವು ಕೂಡ ಈ ಒಂದು ಕ್ಯಾಂಪಸ್ ಅನ್ನು ಸ್ವಚ್ಛದಾಗಿ ಇಟ್ಟುಕೊಳ್ಳಬೇಕಾಗುತ್ತೆ. ಮತ್ತೆ ಹಿರಿಯರು ಮಾತು, ಟೀಚರ್ಗಳ ಮಾತು ಕೇಳಿಕೊಂಡು ನಡೆಯಬೇಕಾಗುತ್ತೆ. ಒಳ್ಳೆಯ ಶಿಕ್ಷಣ ಪಡೆದರೆ ಮಾತ್ರ ನಿಮಗೆ ಮುಂದಿನ ಜೀವನ ಚೆನ್ನಾಗಿರುತ್ತದೆ. ಅದನ್ನು ನೆನಪಿಟ್ಟುಕೊಂಡು ತಾವುಗಳೆಲ್ಲರೂ ಚೆನ್ನಾಗಿ ಓದಬೇಕಾಗುತ್ತೆ. ಈ ವಯಸ್ಸಲ್ಲಿ ತಾವು ಓದಿಲ್ಲ ಅಂದ್ರೆ ಮತ್ತೆ ಮುಂದಿನ ವರ್ಷಗಳಲ್ಲಿ ಮತ್ತೆ ಕಷ್ಟ ಆಗುತ್ತೆ. ಈಗಿಂದನೇ ತುಂಬಾ ಹಾರ್ಡ್ ವರ್ಕ್ ಮಾಡಿ ನೀವುಗಳೆಲ್ಲ ನಿಮಗೇನು ಕಷ್ಟ ಇದ್ರೂ ಅದನ್ನು ಸರಿಪಡಿಸುವ ಒಂದು ಕೆಲಸವನ್ನು ನೀವು ಮಾಡಬೇಕು. ನಾವೆಲ್ಲ ಸಪೋರ್ಟ್ ಮಾಡಬಹುದು, ಆದರೆ ಅದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಒಂದು ಕೌಟುಂಬಿಕ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ತಾವುಗಳು ಮನಸ್ಸು ಮಾಡಿದರೆ ಮಾತ್ರ ತಮ್ಮ ಜೀವನ ಉತ್ತರ ಆಗುತ್ತೆ. ಸರಿಯಾ? ಸೊ ನಾವುಗಳು ಪಕ್ಕದಲ್ಲಿ ಸಪೋರ್ಟ್ ಮಾಡಬಹುದು, ಆದರೆ ನಡ್ಕೊಂಡು ಹೋಗೋದು ನೀವೇ ನಿಮ್ಮ ಜೀವನ ಒಂದು ದಾರಿಯನ್ನು ಗುರುತಿಸಬೇಕಾಗುತ್ತೆ. ಅದನ್ನು ತಾವುಗಳು ಅರ್ಥ ಮಾಡಿಕೊಳ್ಳಿ. ಅದೇ ರೀತಿ ಇವತ್ತು ಕಾರ್ಯಕ್ರಮ ಆಕ್ಚುಲಿ ಇದಕ್ಕೆ ಯೋಚನೆ ಹೇಗೆ ಬಂದಿದೆ ಅಂದರೆ ನಮ್ಮ ಡಾಕ್ಟರ್ ಜಾವೇದ್ ಜಮಾದಾರ್ ಅವರು ಬಹಳಷ್ಟು ಕಾರ್ಯಗಳನ್ನು ಈ ಒಂದು ಜಿಲ್ಲೆಯಲ್ಲಿ ನನಗೆ ಗೊತ್ತಿರುವಾಗ ಮಾಡಿದ್ದಾರೆ. ನಾನು ಬಂದ ಮೇಲೆ ಮಾತ್ರ
ಬಹಳಷ್ಟು ಕೆಲಸಗಳು ಆಗಿದೆ. ಅವರ ಒಂದು NGO ಇದೆ, ಲಾಡ್ಲಿ ಫೌಂಡೇಶನ್, ಡೆಲ್ಲಿ ಕೇಂದ್ರ ಒಂದು ಸ್ಥಾನವಾಗಿರುವ ಫೌಂಡೇಶನ್ ಅದು. ಅಲ್ಲಿಂದ ಬಹಳಷ್ಟು ಕೆಲಸ ಕಾರ್ಯಗಳು ನಮ್ಮ ಜಿಲ್ಲೆಯಲ್ಲಿ ಮಾಡಿಕೊಟ್ಟಿದ್ದಾರೆ. ಈಗಾಗಲೇ 10 ಕಡೆ ಹೈಟೆಕ್ ಶೌಚಾಲಯಗಳು ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ 10ಲ್ಲಿ ಎಲ್ಲಾನು 6 ಹೈಟೆಕ್ ಶೌಚಾಲಯಗಳು ಈಗಾಗಲೇ ಉದ್ಘಾಟನೆ ಆಗಿದೆ. ನಾನು ಕೂಡ 2 ಕಡೆ ಹೋಗಿ ಉದ್ಘಾಟನೆ ಮಾಡಿದ್ದೀನಿ. ಅದೇ ರೀತಿ ಈಗ ಬಡ ಶಾಲೆ ಮಕ್ಕಳಿಗೆ, ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಇರುವ ಕೌಟುಂಬಿಕದಲ್ಲಿ ಒಂದು ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದೆ ಇರುವ ಮಕ್ಕಳಿಗೆ 5,400 ಮಕ್ಕಳಿಗೆ ಅವರು ಬ್ಯಾಗ್ ಒಳಗಡೆ ಬಾಕ್ಸ್, ಸ್ಟೇಷನರಿ ಬಾಕ್ಸ್, ಬಿಸ್ಕಟ್, ನೋಟ್ಬುಕ್, ಈ ತರ ವಿವಿಧ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಹತ್ರ ಚರ್ಚೆ ಮಾಡ್ತಾ ಇರುವಾಗ ಬಹಳ ಮಂದಿ ಮಕ್ಕಳಿಗೂ ಅದರಲ್ಲಿ ಅನುಕೂಲ ಮಾಡಿಕೊಡಿ ನೀವು ಹೇಳಿದ್ದೀನಿ. ಸೊ ಅವರು ತಕ್ಷಣ ಅದಕ್ಕೆ ಸ್ಪಂದಿಸಿ ಖಂಡಿತ ನಾವು ಬಹಳ ಮಂದಿ ಮಕ್ಕಳಿಗೆ ಕೂಡ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತು ಲಾಡ್ಲಿ ಫೌಂಡೇಶನ್ ವತಿಯಿಂದ 50 ಮಕ್ಕಳಿಗೆ ಬ್ಯಾಗ್ ಮತ್ತು ಇನ್ನಿತರ ಸಾಮಗ್ರಿಗಳನ್ನು ಪೂರೈಸಲು ಬಂದಿದ್ದಾರೆ. ಅವರಿಗೆ ತಮ್ಮ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಬಹಳಷ್ಟು ಸಹಕಾರಗಳನ್ನು, ಸಹಾಯವನ್ನು ಬಹಳ ಮಂದಿಗೆ ಮಾಡಬೇಕೆಂದು ಹೇಳಿ ನಾನು ಡಾಕ್ಟರ್ ಜಾವೇದ್ ಜಮಾದಾರ್ ಅವರನ್ನು ನಾನು ಹೇಳಿಕೊಳ್ತೇನೆ. ಅದೇ ರೀತಿ ಇವತ್ತು ಅನಿರೀಕ್ಷಿತವಾಗಿ ಪ್ರದಮ್ ಸಿಂಗ್ ರಾಜ್ಪೂತ್ ಅವರು ಇಲ್ಲಿ ಒಬ್ಬ ಹಾರ್ಡ್ವೇರ್ ಅಂಗಡಿ ಮಾಡಿದ್ರು. ಅವರು ಕೂಡ ಇವತ್ತು ಬಂದಿದ್ದಾರೆ, ಯಾರಿಗೂ ಹೇಳಲಿದೆ ಕೇಳಲಿದೆ ಬಂದಿದ್ದಾರೆ ಇಲ್ಲವಾ. ಆದರೆ ಏನು ಒಂದು ಒಳ್ಳೇದು ಮಾಡಬೇಕು ಈ ಸಮಾಜಕ್ಕೆ, ಅದರಲ್ಲಿ ಈ ತರ ಬಹಳ ಮಂದಿರಲ್ಲಿ ಇರುವ ಮಕ್ಕಳಿಗೆ ಒಳ್ಳೇದು ಮಾಡಬೇಕು ನಾವು ಒಂದು ದೊಡ್ಡ ಒಂದು ಮನಸ್ಸಿಂದ ಇವತ್ತು ಅವ್ರ ಪಾಟಿಗೆ ಸೈಲೆಂಟ್ ಆಗಿ ಬಂದಿದ್ದಾರೆ. ಪಾಪ ನಾವೇ ಅವರನ್ನು ಕರೆದು ಇಲ್ಲಿ ಕೂಡಿಸಿ ಅವರಿಗೆ ಒಂದು ಗೌರವವನ್ನು ಕೊಡ್ತೀವಿ. ಆದರೆ ಅವರು ಒಂದು ಯಾವುದೋ ಒಂದು ನಿರೀಕ್ಷೆ ಇಲ್ಲದೆ ಬಂದು ಮಕ್ಕಳಿಗೆ ಏನಾದರೂ ನನ್ನ ಕಡೆಯಿಂದ ಆಗೋದು ಮಾಡಿ ಕೊಡ್ತೀನಿ ಅಂತ ಹೇಳಿ ಇವತ್ತು ನಮ್ಮೊಂದಿಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಒಂದು ಆಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಶ್ರೀ ರಾಜ್ಪೂತ್ ಅವರು ಇನ್ನೂ ಈ ತರ ಸಾಮಾಜಿಕ ಕೆಲಸಗಳು ಮುಂದಿನ ದಿನಗಳಲ್ಲಿ ಮಾಡಿ ಬಹಳಷ್ಟು ಮಂದಿಗೆ ಅನುಕೂಲ ಮಾಡಿಕೊಡಬೇಕನ್ನು ನಾನು ಹೇಳಿಕೊಡುತ್ತೀನಿ. ಅದೇ ರೀತಿ ಇಲ್ಲಿ ಎಲ್ಲರೂ ಒಂದು ಒಳ್ಳೆಯ ಉತ್ಸಾಹದಿಂದ ಇವತ್ತು ಪಾಲ್ಗೊಂಡಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮಕ್ಕಳ ಮೇಲೆ. ಅದೇ ರೀತಿ ಅದರಲ್ಲಿ ಕೂಡ ಯಾವುದೋ ಒಂದು ಸಪೋರ್ಟ್ ಇಲ್ಲದೆ ಇರುವ ಮಕ್ಕಳ ಮೇಲೆ ಕಾಳಜಿ ಅವರಿಗೆ ಜಾಸ್ತಿ. ಅವರ ತಂಡ ಕೂಡ ಅದೇ ತರ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಬೇಕು. ನಮ್ಮ ಬಹಳ ಮಂದಿ ಮಕ್ಕಳು ಎಲ್ಲರೂ ಚೆನ್ನಾಗಿ ಓದಿ ಒಳ್ಳೆಯ ಕೋರ್ಸ್ಗಳಿಗೆ ಡಾಕ್ಟರ್, ಇಂಜಿನಿಯರ್ ಆಗಬೇಕು, ಸರ್ಕಾರಿ ಅಧಿಕಾರಿಗಳಾಗಬೇಕು. ಅದಕ್ಕೆ ನೀವುಗಳು ಕೆಲಸ ಮಾಡೋ ಸಮಯದಲ್ಲಿ ತುಂಬಾ ಒಂದು ಉತ್ಸಾಹದಿಂದ ಒಂದು ಡೆಡಿಕೇಟೆಡ್ ಆಗಿ ಮಾಡಿದರೆ ಅದು ಖಂಡಿತ ಆಗುತ್ತೆ. ಸೊ ಈ ಒಂದು ಮಕರ ಸಂಕ್ರಾಂತಿ ದಿನದಂದು ಬಹಳ ಮಂದಿರಲ್ಲಿ ಇರುವ ಎಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ, ದೇವರು ಒಳ್ಳೆಯ ಒಂದು ಶಿಕ್ಷಣ ಕೊಡಲಿ, ಒಳ್ಳೆಯ ಒಂದು ಬುದ್ಧಿ, ಒಳ್ಳೆಯ ಆರೋಗ್ಯ ಎಲ್ಲರಿಗೂ ಕೊಡಲಿ ನಾನು ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ನಾನು ಹೇಳಿಕೊಳ್ಳುತ್ತೀನಿ. ಅದೇ ರೀತಿ ಇಲ್ಲಿ ಬಂದಿರುವ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಹಿಡಿದು ನಿರಂತರವಾಗಿ ನಮ್ಮ ಮಕ್ಕಳ ಸಂರಕ್ಷಣೆಗೆ ಅವಿರತವಾಗಿ ಅವರು ನಮ್ಮ ಮೇಲೆ ಕರುಣೆಯಿಂದ ಎಲ್ಲ ರೀತಿಯಿಂದ ಅನುಕೂಲ ಮಾಡ್ತಿದ್ದಾರೆ. ಸುಮಾರು 8 ಬಾರಿ ನಮ್ಮ ಬಾಲಮಂದಿರಗಳಿಗೆ ಭೇಟಿ ನೀಡಿ ಮಾನವೀಯತೆಯ ಆಧಾರದ ಮೇಲೂ ಕೂಡ ನಮ್ಮ ಮಕ್ಕಳಿಗೆ ಅನುಕೂಲ ಮಾಡಿದ್ದಾರೆ. ಅವರಿಗೆ ನಾವು ಹೃದಯಾಳದ ಚಪ್ಪಾಳೆ
ಹೇಳಿದರು. 8 ಸಲ ಇಲ್ಲಿ ವಿಸಿಟ್ ಮಾಡಿದ್ದಾರೆ. ಬಹುಶಃ ಅವರು 8 ಸಲ ಯಾವುದೇ ಇದಕ್ಕೆ ಇಲಾಖೆಗೂ ಭೇಟಿ ಕೊಟ್ಟಿಲ್ಲ. ಆ ರೀತಿ ಅವರ ಒಂದು ಬಾಲ ಮಂದಿರ ಬಗ್ಗೆ ಅಭಿರುಚಿ, ಇದರ ಅಭಿವೃದ್ಧಿ ಬಗ್ಗೆ ಅವರ ಒಂದು ಕರ್ತೃತ್ವ ಶಕ್ತಿ, ಇದನ್ನು ಅವರ ಮಾನವೀಯ ಮೌಲ್ಯದ ಬಹುಮುಖ್ಯ ಗುಣವನ್ನು ಎತ್ತಿ ತೋರಿಸ್ತಾ ಇದೆ. ಅದೇ ರೀತಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದರು, ಇಲ್ಲಿ ಹಲವು ಸೌಲಭ್ಯಗಳನ್ನು ಬೇಕಾಗಿದೆ. ಸರ್ಕಾರ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ನಮ್ಮ ಲಾಡ್ಲಿ ಫೌಂಡೇಶನ್ದಿಂದ ಆಗಲಿ ಹಾಗೂ ನಮ್ಮ ಫ್ರೆಂಡ್ ಸರ್ಕಲ್ದಿಂದ ಆಗಲಿ ಇಲ್ಲಿ ಯಾವುದೇ ಒಂದು ಕೊರತೆ ಇದ್ದರೆ ಮೇಡಮ್ ಅವ್ರು ನನ್ನ ಗಮನಕ್ಕೆ ತಂದ್ರೆ ಅದನ್ನು ನಾವು ಖಂಡಿತವಾಗಿ ಮಕ್ಕಳಿಗೋಸ್ಕರ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಕೇವಲ ಇವತ್ತೇ ಅಲ್ಲ, ಯಾವುದೇ ರೀತಿಯ ತೊಂದರೆ ಇದ್ದಾಗ ಮೇಡಮ್ರು ನನಗೆ ಸ್ವಲ್ಪ ಅದರ ಮುನ್ಸೂಚನೆ ನೀಡಿದರೆ ಎಲ್ಲ ರೀತಿಯ ಸಹಾಯ ಸಹಕಾರ ನಮ್ಮಿಂದ ನಿಮ್ಮ ಜೊತೆ ಇರ್ತದೆ. ಈಗಾಗಲೇ ನಮ್ಮ ಲಾಡ್ಲಿ ಫೌಂಡೇಶನ್ ಆಗಲಿ ನಾವಾಗಲಿ ಪೂರ್ತಿ ದೇಶದಲ್ಲಿ ಮಾನವೀಯ ಹಾಗೂ ಇತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮದು ಲಾಡ್ಲಿ ಫೌಂಡೇಶನ್ ಏನಿದೆ ಅದು ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೆ. ನಾವು ಯಾವುದೇ ಲಾಭಕ್ಕೋಸ್ಕರ ಯಾವುದೇ ಕಾರ್ಯಕ್ರಮ ನಾವು ಮಾಡುವುದಿಲ್ಲ. ಯಾವುದೇ ಒಂದು ಯೋಜನೆ ನಾವು ಲಾಭಕ್ಕೋಸ್ಕರ ಮಾಡುವುದಿಲ್ಲ. ನಾವು ಕೇವಲ ಸಾಮಾಜಿಕ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇವತ್ತು ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ನಾವು 22 ಶಾಲೆಯಲ್ಲಿ ಸುಮಾರು 11 ಹೊಸದಾಗಿ ಹಾಗೂ 11 ರಿಪೇರಿ ಸುಮಾರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಅತ್ಯಾಧುನಿಕ ಶೌಚಾಲಯವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅದರಲ್ಲಿ ದೇಶದಲ್ಲೇ ಪ್ರಥಮ ಬಾರಿಗೆ ಮುಖ್ಯವಾಗಿ ಬಿಜಾಪುರದಲ್ಲಿ ಅದರಲ್ಲಿ ನಾವು ಪ್ಯಾಡ್ ವೆಂಡಿಂಗ್ ಮಷಿನ್ ಕುಡಿಸಿದ್ದೇವೆ, ಪ್ಯಾಡ್ ಇನ್ಸಿನೇಟರ್ ಮಷಿನ್ ಕುಡಿಸಿದ್ದೇವೆ, ಓಜನ್ ಮಷಿನ್ ಕುಡಿಸಿದ್ದೇವೆ ಇಯರ್ ಪ್ಯೂರಿಫೈಯರ್ ಮಾಡಲಿಕ್ಕೆ. ಆಮೇಲೆ ಸ್ಮೆಲ್ ಡಿಟೆಕ್ಟರ್ ಮಷಿನ್ ಕುಡಿಸಿದ್ದೇವೆ. ಆಕಸ್ಮಿಕವಾಗಿ ಆ ಸ್ಕೂಲ್ದವರು ಅದು ಅದರ ಬಾತ್ರೂಮ್ ಸರಿಯಾಗಿ ನಿರ್ವಹಣೆ ಮಾಡದಿದ್ದರೆ ನಮಗೆ ಜಿಲ್ಲಾಡಳಿತಕ್ಕೆ ಹಾಗೂ ನಮ್ಮ ಹೆಡ್ ಆಫೀಸಿಗೆ ಮೆಸೇಜ್ ಬರ್ತದೆ, ಇಷ್ಟು % ಅದು ಇದು ಇದೆ ಅಂತ, ಅಲ್ಲಿ ದುರ್ವಾಸನೆ ಇದೆ ಅಂತ. ಅದರ ಜೊತೆಗೆ ಸ್ಮೋಕ್ ಡಿಟೆಕ್ಟರ್ ಮಷಿನ್, ಈ ರೀತಿ ನಾವು ಸುಮಾರು 6 ಅತ್ಯಾಧುನಿಕ ಯಂತ್ರಗಳನ್ನು ಅದರಲ್ಲಿ ಅಳವಡಿಸಿದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಭಾರತ ದೇಶದಲ್ಲೇ ಪ್ರಥಮವಾಗಿ ನಾವು ಬಿಜಾಪುರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ಮುಖ್ಯ ರೂವಾರಿ ಅಂದ್ರೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು. ಅವರ ಸಾಮಾಜಿಕ ಕಳಕಳಿ, ಅವರ ಒಂದು ಉದ್ದೇಶ ಇದೆ ಏನಂತ, ಏನು ಈ ಪ್ರೈವೇಟ್ ಶಾಲೆಗಳು ಇವತ್ತು ಏನು ವ್ಯಾಪಾರೀಕರಣದಿಂದ ಇವತ್ತು ಮಕ್ಕಳಲ್ಲಿ ಒಂದು ಶಿಕ್ಷಣ ಬಹಳ ದುರ್ಲಭವಾಗ್ತಾ ಇದೆ. ಶಾಲಾ ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳು ಅದ್ಭುತವಾಗಿ ಶಿಕ್ಷಣ ನೀಡಬೇಕು, ಮೂಲಭೂತ ಅವರಿಗೆ ಸೌಕರ್ಯಗಳನ್ನು ನೀಡಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೆಚ್ಚು ಒತ್ತನ್ನು ನೀಡಿದ್ದಾರೆ. ನಾನು ಸುಮಾರು 1987ರಿಂದ 82ರಿಂದ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ನಂದು ಒಡನಾಟ ಇತ್ತು. ಆದರೆ ಈ ರೀತಿ ಮಾನವೀಯ ಗುಣವುಳ್ಳ ನಮ್ಮ ಜಿಲ್ಲಾಧಿಕಾರಿಗಳು ಸಿಗುವುದು ಬಹಳ ದುರ್ಲಭ. ಅವ್ರು ಯಾಕಂದ್ರೆ ನಿರ್ಗತಿಕರ ಬಡವರ ಬಗ್ಗೆ, ಸರ್ಕಾರಿಯ ಶಾಲೆಗಳ ಬಗ್ಗೆ ಬಹಳ ಅವರ ಕಾಳಜಿ ಇದೆ. ಅಲ್ಲಿ ಏನಾದರೂ ಅಭಿವೃದ್ಧಿ ಆಗ್ಬೇಕಂದ್ರೆ ಅವರು ಮುಂಚೂಣಿಯಲ್ಲಿ ಬಂದು ಕೆಲಸ ಮಾಡ್ತಾರೆ. ಇದು ಬಹಳ ಮುಖ್ಯ. ಯಾಕಂದ್ರೆ ಸರ್ಕಾರ ಅನುದಾನ ನೀಡ್ತದೆ, ಸರ್ಕಾರದ ಜೊತೆಗೆ ನಾವು ಸಮಾಜದ ಇತರ ಸಂಘಟನೆಗಳು, ಸಾರ್ವಜನಿಕರು ಇವತ್ತು ಕೈ ಜೋಡಿಸಬೇಕಾಗಿದೆ. ಬಾಲ ಮಂದಿರದ ಮಕ್ಕಳ ಸಂಖ್ಯೆ ನಾನು ಕೇಳಿದೆ 100-120 ಇದೆ. ಅವರಿಗೆ ಮುಂದಿನ ವರ್ಷ ನಾವೇ ಅವರಿಗೆ ಬಟ್ಟೆ ಕೊಡ್ತೀವಿ. ಮುಂದಿನ ವರ್ಷ ನಮ್ಮ ಕಡೆಯಿಂದ ಬಟ್ಟೆ ಕೊಡ್ತೀವಿ. ಅವರಿಗೆ ಮತ್ತೇನಾದರೂ ಬೂಟು ಅದು ಅವಶ್ಯಕತೆ ಬಿದ್ದರೆ ಅದನ್ನು ಕೊಡ್ತೀವಿ. ಇಲ್ಲಿ ಏನಾದರೂ ನಿಮ್ಮ ಬಿಲ್ಡಿಂಗು ಹಾಗೂ ವಾಶ್ರೂಮ್ ಏನು ರಿಪೇರಿ ಇದ್ದರೂ ಒಂದು ಜಿಲ್ಲಾಧಿಕಾರಿಗಳ ಆದೇಶ ಮೇರೆಗೆ ಅದನ್ನು ನಾವು ನಿಮ್ಗೆ ಚೆನ್ನಾಗಿ ಹೈಟೆಕ್ ಆಗಿ ಮಾಡಿ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಲಾಡ್ಲಿ ಫೌಂಡೇಶನ್ ದಿಂದ ಅಟ್ಟೆ ಆಗಲಿ ನಮ್ಮ ಫ್ರೆಂಡ್ ಸರ್ಕಲ್ ಇದೆ, ನಾವು ದಾನ ಧರ್ಮ ಇದು ಮಾಡ್ತಾ ಇದ್ದೇವೆ. ಅದರಿಂದ ನಾವು ಯಾವುದೇ ಒಂದು ಸಾಮಾಜಿಕ ಉತ್ಕೃಷ್ಟ ಕಾರ್ಯಕ್ಕೆ ನಾವು ಯಾವಾಗೂ ಸದಾ ಮುಂದಿರ್ತೀವಿ. ಕೇವಲ ನಮ್ಮ ಗಮನಕ್ಕೆ ಬಂದ್ರೆ ಸಾಕು, ನಾವಲ್ಲಿ ಇದು ಇರ್ತೀವಿ. ಯಾಕಂದ್ರೆ ಮೇಡಮ್ ಜೊತೆ ಈಗ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ರು, ಇಲ್ಲಿ ಸಾಕಷ್ಟು ಅವರು ಕ್ರಿಯಾಶೀಲತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಇಲ್ಲಿ ಸೌಲಭ್ಯಗಳ ಸ್ವಲ್ಪ ಕೊರತೆ ಇದೆ. ಅದ್ರ ಜೊತೆಗೆ ಬಹಳಷ್ಟು ಹೈಟೆಕ್ ಆಗಿ ಈಗ ಬಾಲ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳು ಅವರ ಪರಿಶ್ರಮದಿಂದ ಅವರು ಇವತ್ತು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಜಿಮ್ ಅದು ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಷಯ. ಇಂಥ ಮಕ್ಕಳಿಗೆ ನಾವು ತಲುಪಬೇಕು. ಬರುವ ದಿನಗಳಲ್ಲಿ ನಾವು ನಿಮಗೆ ಒಂದು ಸ್ಪೋರ್ಟ್ಸ್ ಕಿಟ್ ಕೊಡ್ತೀವಿ. ಒಂದು 15,000 ರೂಪಾಯಿದು ಒಂದು ಮಕ್ಕಳಿಗೆ ವಾಲಿಬಾಲ್, ಫುಟ್ಬಾಲ್
ರಿಂಗ್, ಟೆನಿಕಾಟ್, ಬ್ಯಾಡ್ಮಿಂಟನ್ ಈ ಎಲ್ಲ ಆದಂತ ಒಂದು ಕಿಟ್ಟು ಸಹ ಶೀಘ್ರ ನಿಮಗೆ ಮಕ್ಕಳಿಗೆ ಒಂದು ಕೊಡ್ತೀವಿ. ಯಾಕಂದ್ರೆ ಮಕ್ಕಳಿಗೆ ಶಿಕ್ಷಣ ಜೊತೆಗೆ ಕ್ರೀಡೆಯಲ್ಲಿಯೂ ಸಹ ಅವರಿಗೆ ನಾವು ಪ್ರೋತ್ಸಾಹ ನೀಡಬೇಕು. ಯಾಕಂದ್ರೆ ನೀಡಿದಾಗ ಮಾತ್ರ ನಾವು ಸರ್ಕಾರದಿಂದ ಮಾತ್ರ ನಿರೀಕ್ಷೆ ಮಾಡಬಾರ್ದು. ನಮ್ದು ಜವಾಬ್ದಾರಿ ಇದೆ. ನಾವು ಕೇವಲ ನಮಗೇನ್ ಬೇಕು ಅಂತ ನಾವು ಕೇಳಬಾರ್ದು. ನಮ್ದು ಇನ್ನೊಂದು ಆರ್ಗನೈಸೇಷನ್ ಇದೆ. ಏನಿದೆ ಅಂದ್ರೆ ಎಲ್ಲರೂ ಆರ್ಟ್ ಆಫ್ ಲಿವಿಂಗ್ ಮಾಡಿದ್ದಾರೆ, ನಾವು ಆರ್ಟ್ ಆಫ್ ಗಿವಿಂಗ್ ಮಾಡಿದ್ದೀವಿ. ಆರ್ಟ್ ಆಫ್ ಗಿವಿಂಗ್ ನಾನು ಬಹುಶಃ ಒಮ್ಮೆ ಜಿಲ್ಲಾಧಿಕಾರಿಗಳಿಗೆ ಹೋಯ್ತೀನಿ. ನಮ್ಮ ಒಡಿಸ್ಸಾದ ಭುವನೇಶ್ವರದಲ್ಲಿ ನಮ್ದು ಕಿಟ್ ಅಂಡ್ ಕಿಸ್ ಯೂನಿವರ್ಸಿಟಿ ಇದೆ. ನಾನು ಡೈರೆಕ್ಟರ್ ಇದ್ದೀನಿ. ಕಿಸ್ ಯೂನಿವರ್ಸಿಟಿಯಲ್ಲಿ 75,000 ಮಕ್ಕಳಿಗೆ ನಾವು ಉಚಿತ ಎಜುಕೇಶನ್ ಕೊಡ್ತೀವಿ. KG to PG. KG ತಂದು ಬಿಟ್ರೆ PG ಟೋಟಲಿ ರೆಸಿಡೆನ್ಷಿಯಲ್, ವರ್ಲ್ಡ್ ಲಾರ್ಜೆಸ್ಟ್ ರೆಸಿಡೆನ್ಷಿಯಲ್ ಸ್ಕೂಲ್ ಇನ್ ದಿ ವರ್ಲ್ಡ್. ಆ ರೀತಿ ನಾವು ಮಾಡ್ತಾ ಇದ್ದೇವೆ. ಸುಮಾರು 16 ರಾಜ್ಯದಲ್ಲಿ ನಮ್ಮ ಕಿಸ್ ಯೂನಿವರ್ಸಿಟಿ ಇವತ್ತು ಕಾರ್ಯ ಮಾಡ್ತಾ ಇದೆ. ಒಮ್ಮೆ ಜಿಲ್ಲಾಧಿಕಾರಿಗಳ ಬಿಡುವಿನ ಅವಧಿಯಲ್ಲಿ ನಮ್ಮ ಯೂನಿವರ್ಸಿಟಿ 3,600 ಎಕರೆ ಇದೆ. 3,600 ಎಕರೆ. ಅದರ ಓನರ್ ಹೆಂಗಿದ್ದಾನಂದ್ರೆ ಈಗಾದ್ರೂ ಬಾಡಿಗೆ ಮನೆಯಲ್ಲಿ ಇರ್ತಾನೆ. ಪಿವನ್ಗಳಿಗೆ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ, ದೊಡ್ಡ ದೊಡ್ಡ 3 BHK 2 BHK. ಓನರ್ ಅದಲ್ಲ, ಇನ್ನೂ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಎರಡೇ ಮನೆ, ಹಳೆ ಮನೆ ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಒಮ್ಮೆ ರಾಜ್ಯಸಭಾ ಮೆಂಬರ್ ಇದ್ರು, ಒಮ್ಮೆ ಲೋಕಸಭಾ ಸದಸ್ಯರಿದ್ದು, ಈಗ ರಾಜಕೀಯದಿಂದ ನಿವೃತ್ತಿ ತಗೊಂಡ್ರು. ಯಾಕಂದ್ರೆ 75,000 ಮಕ್ಕಳು ಅನಾಥ ಆಗ್ತಾ ಇದ್ದಾರೆ. ನಾ ಇಲ್ಲಿಂದ ಅಂದ್ರೆ ಅವರು ಯೋಗಕ್ಷೇಮ ನೋಡೋರು ಯಾರಿಲ್ಲ ಅಂತ ರಾಜಕೀಯ ನಿವೃತ್ತಿ ತಗೊಂಡ್ರು. ಈ ರೀತಿ ಒಳ್ಳೆಯ ಕಾರ್ಯದಿಂದ ಇವತ್ತು ಜಗತ್ತು ನಡೀತದೆ. ಎಲ್ಲರಿಂದ ನಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಗುಣಗಳು ಇರಬೇಕು. ಅಂತ ಗುಣಗಳು ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿದೆ. ಅವರ ಮಾನವೀಯ ಗುಣಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಅವರ ಏನು ಒಂದು ಸಾಮಾಜಿಕ ಕಳಕಳಿ, ಮಾನವೀಯ ಕಳಕಳಿ ಹಾಗೂ ಈ ಬಾಲ ಮಂದಿರ ಅಭಿವೃದ್ಧಿಗೆ ಹಾಗೂ ಸರ್ಕಾರಿ ಶಾಲೆಗಳಿಗೆ ಏನೇ ಸಹಾಯ ಸೌಲಭ್ಯಗಳು ಬಂದಾಗ ಅವ್ರ ಜೊತೆಗೆ ಇರ್ತೀವಿ. ಈಗಾಗಲೇ ಈ ಜಿಲ್ಲಾಧಿಕಾರಿಗಳು ಮತ್ತೊಂದು ನಮಗೆ ಸೂಚನೆಯನ್ನು ಕೊಟ್ಟರು. ಎಲ್ಲ ಟೀಚರ್ಸ್, ಹೈಸ್ಕೂಲ್ ಅಂಡ್ ಜೂನಿಯರ್ ಕಾಲೇಜ್ ಟೀಚರ್ಸ್ ಕಳಿಸಿ ಪಾಸ್ಕೋ ಹಾಗೂ ಹೈಜೀನ್ ಬಗ್ಗೆ ಇನ್ನಿತರ ಒಂದು 4-5 ವಿಷಯಗಳ ಬಗ್ಗೆ ವಿಶೇಷ ಟ್ರೈನಿಂಗ್ ಮಾಡಿದ್ರು. ಅಂದ್ರೆ ಅವ್ರ ಸಾಮಾಜಿಕ ಕಳಕಳಿ ನೋಡ್ರಿ. ಈಗ ಗೊತ್ತಾಗ ಮೇಡಮ್ರಿಗೆ ನಮಗೆ ನಿರ್ದೇಶನ ಕೊಟ್ಟರು, ಇಂಥ ಒಂದು ಕಾರ್ಯಕ್ರಮ ಆಗಬೇಕು. ಯಾಕಂದ್ರೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂತ ಅಭಿವೃದ್ಧಿಶೀಲ ಜಿಲ್ಲಾಧಿಕಾರಿಗಳು ಜಿಲ್ಲೆಗೆ ಸಿಗುವುದು ಕಠಿಣ ಹಂತದಲ್ಲಿ. ನಮ್ಮ ಜಿಲ್ಲಾಧಿಕಾರಿಯ ಅವಧಿಯಲ್ಲಿ ಇಲ್ಲಿ ಸಾಕಷ್ಟು CSR ಫಂಡು ಸಹ ಬಂದಿದೆ ಅವರ ಮುತುವರ್ಜಿಯಿಂದ. ಈ ಮುಂಚೆ ಬಂದೇ ಇಲ್ಲ. ಈ ಜಿಲ್ಲಾಧಿಕಾರಿಗಳ ವಿಶೇಷ ಆಸಕ್ತಿ ಎಲ್ಲಿ ಇಂಥ ಒಂದು ಛಾಪ್ ಮೂಡಿಸ್ಬೇಕು. ಯಾವುದೇ ಒಂದು ಅಧಿಕಾರಿ ಎಲ್ಲಿ ಇರ್ತಾರೆ ಅಲ್ಲಿ ಒಂದು ಛಾಪ್ ಅನ್ನು ಬಿಟ್ಟು ಹೋಗ್ಬೇಕು. ಅಂದಾಗೆ ಮಾತ್ರ ಅವ್ರ ಹೆಸರು ಅಜರಾಮಾಗ್ತಾರೆ. ಯಾಕಂದ್ರೆ ಯಾವುದೇ ಒಂದು ವ್ಯಕ್ತಿ 500 ವರ್ಷ ಬದುಕಲ್ಲ. ಯಾಕಂದ್ರೆ ಕೇಳಿರ್ಬೋದು, ಆ ಮನುಷ್ಯನ ಜೀವನ ಬಹಳ ಶಾಶ್ವತ ಇದೆ. ಅದೆಲ್ಲ ಯಾವಾಗಲೂ ಇದು ಆಗ್ಬಹುದು, ಕೂತಲ್ಲೇ ಸಾಯ್ಬಹುದು. ಇದ್ದಂತ ನಮ್ಮ ಏನು ಇದೆ, ನಾವು ಸಮಾಜಕ್ಕೆ ಕೊಡುವ, ಸಮಾಜಕ್ಕೆ ಅರ್ಪಣೆ ಮಾಡುವ ಅಂತ ಕೆಲಸವನ್ನು ಮಾಡಬೇಕಂತ ನಾ ಈ ಸಂದರ್ಭದಲ್ಲಿ ಹೇಳಿ, ಅತ್ಯಂತ ಜನಪ್ರಿಯ ಜಿಲ್ಲಾಧಿಕಾರಿ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಹೆಸರು ಗಳಿಸಿದ್ದಾರೆ. ಅವರ ಅವಧಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಾಗಿದೆ. ಅವ್ರ ಜೊತೆ ನಾವು ಇರ್ತೀವಿ. ಮತ್ತೊಮ್ಮೆ ಅವರು ಬಾಲ ಮಂದಿರ ಜೊತೆ ಬಂದು ಇಂಥ ಮಕ್ಕಳ ಜೊತೆ ತಮ್ಮ ಒಂದು ಇವತ್ತು ಪವಿತ್ರವಾದಂತ ಹಬ್ಬವನ್ನು ಆಚರಿಸಿ ಈ ಜಿಲ್ಲೆಗೆ ಅಷ್ಟೇ ಅಲ್ಲ, ಒಂದು ಮಾನವೀಯ ಸೇವೆಗೆ ಒಂದು ಗರಿಮೆಯನ್ನು ಹೆಚ್ಚಿಸಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಹೆಚ್ಚಿ ತಮಗೆಲ್ಲರಿಗೆ ನನ್ನ ಧನ್ಯವಾದಗಳು ಅರ್ಪಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ತಮಗೆಲ್ಲರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಒಂದು ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಜಿಲ್ಲೆಯ ನೆಚ್ಚಿನ ಜಿಲ್ಲಾಧಿಕಾರಿಗಳಂತ ಸನ್ಮಾನ್ಯ ಶ್ರೀ ಟಿ. ಭೂಪಾಲನ್ ಸಾಹೇಬ್ರೆ ಮತ್ತು ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಾಧಿಕಾರಿಗಳಾದಂಥ ದೀಪಾಕ್ಷಿ ಜಯಂತಿ ಮೇಡಮ್ ಅವರೇ, ಜಯಶ್ರೀ ಮೇಡಮ್ ಅವರೇ, ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದಂಥ ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡಲಿಕ್ಕೆ ಬಂದಂಥ ಜಾವೇದ್ ಜಮಾದಾರ್ ಸರ್ ಅವರೇ, ರಜಪೂತ್ ಸರ್ ಅವರೇ ಮತ್ತು ಮಕ್ಕಳ ಕನ್ನಡ ಸಮಿತಿಯ ಮೆಂಬರ್ ಆಗಿದ್ದ ಮೇಡಮ್ ಅವರೇ ಮತ್ತು ಇಲ್ಲಿ ಬಂದಂಥ ಸಿಬ್ಬಂದಿ ವರ್ಗದವರೇ ಮತ್ತು ಮಕ್ಕಳೇ, ಮಾನ್ಯ ಜಿಲ್ಲಾಧಿಕಾರಿ ಸಾಹೇಬರುಗಳು ಮಾತಾಡುವ ಸಂದರ್ಭದಲ್ಲಿ ಈ ಸಂಸ್ಥೆಯ ಮಕ್ಕಳು ವಿಶೇಷ ವರ್ಗಕ್ಕೆ ಸೇರಿದವರು, ಅದರಲ್ಲಿ ವಿಶೇಷವಾಗಿ ಪಾಲಕರು ಆರ್ಥಿಕವಾಗಿ ಬಡವರಿದ್ದ ಕಾರಣಕ್ಕೆ ಅಂಥ ಮಕ್ಕಳು ಮಾತ್ರ ನಮ್ಮಲ್ಲಿ ಸೇರಿಕೊಂಡಿದ್ದಾರೆ. ಆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಅದು ಬಾಲಮಂದಿರ ಕಟ್ಟಡ ಆಗಿರ್ಬೋದು, ಮೂಲಭೂತ ಸೌಕರ್ಯವಾಗಿರ್ಬೋದು,
ಆರೋಗ್ಯ ಆಗಿರ್ಬೋದು, ಶಿಕ್ಷಣ, ಇವನ್ನೆಲ್ಲ ಸೌಲಭ್ಯಗಳನ್ನು ಕೊಡಿಸಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಸರಳತೆ ಮತ್ತು ಮಾನವೀಯತೆಯನ್ನು ಮತ್ತು ಮಾನವೀಯತೆ ಜೊತೆ ಈ ಕೆಲಸ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಎಲ್ಲ ಜಿಲ್ಲೆಯ ಎಲ್ಲ ಜನಪದ ಕೂಡ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲಾಖೆಯ ಅಧಿಕಾರಿಗಳು ಇಂಥ ಮಕ್ಕಳಿಗೆ ಸೇವೆ ಕೊಡಲಿಕ್ಕೆ ಕೂಡ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಸಿಬ್ಬಂದಿಗಳು ಕೂಡ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಶಿಕ್ಷಣ ಆಗಿರ್ಬೋದು, ಮಕ್ಕಳ ಆರೋಗ್ಯವಾಗಿರ್ಬೋದು ಮತ್ತು ಅವರಿಗೆ ನೀತಿ ಪಾಠವಾಗಿರ್ಬೋದು ಅವುಗಳನ್ನು ಹೇಳಲಿಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಬೇಕು ಮತ್ತು ಅವರ ಮಕ್ಕಳ ಭವಿಷ್ಯವನ್ನು ಉಜ್ವಲ ಭವಿಷ್ಯ ಮಾಡಲಿಕ್ಕೆ ನಾವು ಎಲ್ಲರೂ ಪ್ರಯತ್ನ ಮಾಡಬೇಕಂದಾಗ ಮಾತ್ರ ದೇವರು ನಮ್ಗೆ ಕೊಟ್ಟಂಥ ಅವಕಾಶವನ್ನು ಸದುಪಯೋಗ ಮಾಡ್ಕೊಂಡಾಗತ್ತೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಾನು ಈ ಸಂದರ್ಭದಲ್ಲಿ ಮಕ್ಕಳಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ಸಾಧನೆ ಮಾಡಬೇಕಾದ್ರೆ, ಏನಾದರೂ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳು ಭಾಳ ಸಮಸ್ಯೆವಾಗಿ ನಮಗೆ ಮುಂದೆ ಕಾಣ್ತವೆ. ಅದನ್ನು ಎದುರಿಸಲಿಕ್ಕೆ ನಾವು ಅನುಮಾನ, ಅವಮಾನ, ಸನ್ಮಾನ ಅಂತ ಮಾತನ್ನು ಹೇಳ್ತೇವೆ. ನಾವು ಏನೇನು ಮಾಡೋಕ್ಕೆ ಹೋದಾಗ ಜನ ನಮ್ಮನ್ನು ಅನುಮಾನವಾಗಿ ನೋಡ್ತಾರೆ, ಕೆಲವೊಂದು ಸಲ ಕರೆದು ನಮಗೆ ಅವಮಾನ ಮಾಡ್ತಾರೆ. ಇವೆರಡನ್ನ ಬಿಟ್ಟು ನಾವೇನಾದರೂ ಸಾಧನೆ ಮಾಡಿದ್ರೆ ಅದೇ ಜನ ಕರೆದು ನಮಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿದರೆ ತಪ್ಪಾಗಲಾಗಿಲ್ಲ. ಹಾಗಾಗಿ ಮಕ್ಕಳು ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ಸ್ವಲ್ಪ ಕಠಿಣ ಪರಿಶ್ರಮ ಮಾಡಿಕೊಂಡು ವಿದ್ಯಾವಂತರಾಗಿ ತಾವು ಕೂಡ ಒಂದು DC ಸಾಹೇಬ್ರ ಜೊತೆ ಇಲ್ಲಿದ್ದರೆ ಒಬ್ಬರಾದ್ರೂ ಕೂಡ ಒಬ್ಬರು IAS ಆಫೀಸರ್ ಆಗಲಿ ಅಂಥೇಳಿ ನಾನು ಆಸೆ ಪಡ್ತೀನಿ ಮತ್ತು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ನಮ್ಮ ಶೈಕ್ಷಣಿಕ ಕಿಟ್ ಬ್ಯಾಗ್ದಲ್ಲಿ ಮಕ್ಕಳಿಗೆ ನಾವು ಒಂದು ಸ್ಕೂಲ್ ಬ್ಯಾಗು, ಅದರ ಜೊತೆಗೆ ಒಂದು ನೋಟ್ಬುಕ್ಕು, ಎರಡು ಪೆನ್ನು, 2 ಪೆನ್ಸಿಲ್ಲು, ಆಮೇಲೆ ಅದನ್ನು ಒಂದನ್ನು ಜಾಮೆಟ್ರಿ ಬಾಕ್ಸ್, ಕಂಪಾಸ್ ಬಾಕ್ಸು, ಆಮೇಲೆ ಎರಡು ಬಿಸ್ಕಿಟು. ಅದ್ರ ಜೊತೆಗೆ ಮುಖ್ಯವಾಗಿ ನಾವು ಇದಕ್ಕಿಂತ ಮುಖ್ಯವಾಗಿ ಹೈಜೀನ್ ಒಂದು ಬುಕ್ಕು. ಮಕ್ಕಳು ಇದು ಓದಬೇಕು, ಹ್ಯಾಂಗೆ ನಾವು ಸ್ವಚ್ಛತೆ ಇರಬೇಕು ಅನ್ನೋದು, ಇದರ ಬಗ್ಗೆ ನೀವು ಓದಬೇಕು ಅನ್ನೋದು ಉದ್ದೇಶದಿಂದ ಇದು ನಾವು ಮುಖ್ಯವಾಗಿ ಬಿಡ್ತಾ ಇದ್ದೇವೆ. ಮತ್ತೆ ಇದು ಏನಾದರೂ ಹೆಚ್ಚಿಗೆ ಅವಶ್ಯಕತೆ ಬಿದ್ದರೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಮತ್ತೆ ನಾವು ಇದಕ್ಕೆ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ
ಇಂದು ಸಂಕ್ರಾಂತಿ ಹಬ್ಬದ ಅಂಗವಾಗಿ ಬಿಜಾಪುರ ನಗರದ ಬಾಲ್ ಮಂದಿರದಲ್ಲಿ ಜಿಲ್ಲಾಧಿಕಾರಿಗಳು ಸಂಕ್ರಾಂತಿಯನ್ನು ಆಚರಣೆ ಮಾಡಿದರು. ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಪರವಾಗಿ ಬಡ ನಿರ್ಗತಿಕರ ಮಕ್ಕಳಿಗೆ ಬಟ್ಟೆಗಳನ್ನು ವಿತರಿಸಿದರು. ಅದರ ಜೊತೆಗೆ ಲಾಡ್ಲಿ ಫೌಂಡೇಶನ್ ಪರವಾಗಿ ಮಕ್ಕಳಿಗೆ ನಾವು ಶೈಕ್ಷಣಿಕ ಕಿಟ್ ಬ್ಯಾಗನ್ನು ವಿತರಿಸಿದೆವು. ಅದರ ಜೊತೆಗೆ ಸಂಕ್ರಾಂತಿ ಹಬ್ಬ ಮಕ್ಕಳೊಂದಿಗೆ ಆಚರಿಸಿ ಜಿಲ್ಲಾಧಿಕಾರಿಗಳು ಒಂದು ವಿಶೇಷ ಸಂದೇಶವನ್ನು ಈ ಸಮಾಜಕ್ಕೆ ನೀಡಿದ್ದಾರೆ. ಬಾಲಮಂದಿರದ ಮಕ್ಕಳು ನಿರ್ಗತಿಕರ ಇರುವುದರಿಂದ ಅವರಿಗೆ ಸಾಕಷ್ಟು ಸಹಾಯ ಸೌಲಭ್ಯಗಳ ಅವಶ್ಯಕತೆ ಇದೆ. ಸಾರ್ವಜನಿಕರು ತಮ್ಮ ಯಾವುದೇ ಬರ್ತ್ಡೇ ಹಾಗೂ ಇತರ ಕಾರ್ಯಕ್ರಮವನ್ನು ಹಣ ವ್ಯಯಿಸದೆ ಇಂಥ ಕಾರ್ಯಕ್ರಮಗಳಿಗೆ ತಾವು ಸದುಪಯೋಗ ಮಾಡಿಕೊಳ್ಬೇಕಂತ ಒಂದು ಮೆಸೇಜ್ ಕೊಡುವ ಉದ್ದೇಶದಿಂದ ಜಿಲ್ಲಾಧಿಕಾರಿಗಳು ಇವತ್ತು ಎಲ್ಲ ಮಕ್ಕಳಿಗೆ ಬಟ್ಟೆಗಳನ್ನು ವಿತರಿಸಿದರು. ನನ್ನ ಹೆಸರು ಡಾಕ್ಟರ್ ಜಾವೀದ್ ಜಮಾದಾರ್, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ವಿಜಯಪುರ. ನಮಸ್ಕಾರ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಮ್ಮ ಬಾಲ್ ಮಂದಿರದಲ್ಲಿ ಮಕ್ಕಳಿಗೋಸ್ಕರ ಮಕ್ಕಳ ಸಂಕ್ರಾಂತಿಯನ್ನು ಇಡೀ ದಿವಸ ನಮ್ಮ ಮಕ್ಕಳೊಂದಿಗೆ ಕಳೆದಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ಹಾಗೂ ನಮ್ಮ ಮಾನ್ಯ ನೆಚ್ಚಿನ ಉಪನಿರ್ದೇಶಕರಾದ ಕೆ ಚವಾಣ್ ಸರ್ ಸಹ ಬಂದಿದ್ದರು. ಹಾಗೂ ನಮ್ಮ ಇಲಾಖೆಗೆ ದಾನಿಯಾಗಿ ಕೊಟ್ಟಂತಹ ಲಾಡ್ಲಿ ಫೌಂಡೇಶನ್ ಇರ್ಬೋದು ಹಾಗೂ ಇತರೆ ದಾನಿಗಳು ಸಹ ಬಂದು ಇವತ್ತಿನ ದಿವಸ ನಮ್ಮ ಮಕ್ಕಳಿಗೋಸ್ಕರ ಇತರ ವಸ್ತುಗಳನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಲಾಖೆ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ ಮೊದಲಿಗೆ. ಅದೇ ರೀತಿಯಾಗಿ ನಮ್ಮ ಮಕ್ಕಳು ಸಹ ಬೇರೆಯವ್ರ ಮಕ್ಕಳಿಗಿಂತ ಕಮ್ಮಿ ಇಲ್ಲ. ಅದಕ್ಕೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ನಾವು ಬಾಲ್ ಮಂದಿರ ಅಲ್ಲದೆ ನಮ್ಮ ಮಕ್ಕಳಂತ ತಿಳ್ಕೊಂಡು ನಾವು ಯಾವುದೇ ರೀತಿ ಅವ್ರಿಗೆ ಮೂಲಭೂತ ಸೌಕರ್ಯ ಇರೋದು ಎಲ್ಲ ರೀತಿಯಿಂದ ಸೌಕರ್ಯಗಳನ್ನು ಕೊಡಬೇಕು. ಹಾಗೂ ಮಕ್ಕಳು ಸಹ ನಮ್ಮ ಮನೆಯಲ್ಲಿಕ್ಕಿಂತ ನಾವು ಮಕ್ಕಳೊಂದಿಗೆ ಹಬ್ಬ ಆಚರಿಸಲು ನಮ್ಮ ಇಡೀ ಸಿಬ್ಬಂದಿ ಜಿಲ್ಲಾಡಳಿತದಿಂದ ಇಲ್ಲಿ ಮಕ್ಕಳ ಸಂಕ್ರಾಂತಿಯನ್ನು ಆಚರಿಸಲು ಬಾಲಮಂದಿರಕ್ಕೂ ಸಹ ಬಂದಿದ್ದೇವೆ. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಸಂಭ್ರಮದಿಂದಿದ್ದಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೋಸ್ಕರ ಏನು ವ್ಯವಸ್ಥಿತವಾಗಿ ನಾವು ಇವತ್ತೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ, ಅದು ಯಶಸ್ವಿಯಾಗಿದೆ. ಎಲ್ಲರಿಗೂ ಸಹಕಾರ ಕೊಟ್ಟಿದ್ದಕ್ಕಾಗಿ ಎಲ್ಲರೂ ಪರವಾಗಿ ಧನ್ಯವಾದ ತಿಳಿಸುತ್ತೇನೆ. ನಮಸ್ಕಾರ. ದೀಪಾಕ್ಷಿ ಜಾನಕಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ವಿಜಯಪುರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।